ಹಾಯ್, ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಸರ್ವಮಂಗಳ ಮಾಂಗಲ್ಯ ಕಥೆಯ ವಿಶೇಷ ಸಂಚಿಕೆ ಭಾಗ 1 ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇನ್ನೊಂದು ಸಲ ಏನಾದರೂ ಮೂತಿ ಹಾಗೆ ಮಾಡಿದರೆ ತೆಗೆದು ಬಾಡಿಸಿ ಬಿಡ್ತೀನಿ ಅಷ್ಟೇ. ಸುಮ್ಮನೆ ಒಳ್ಳೆ ಮಗು ಥರ ಬಂದು ಈ ಬಟ್ಟೆ ಹಾಕೋ, ಬೇಗ. ಅವಳು ಒಂದು ಕೈಯಲ್ಲಿ ಬಟ್ಟೆ ಹಿಡಿದು ತೋರು ಬೆರಳು ತೋರಿಸಿ ಗದರಿದರೆ, ಅವಳಂತೆಯೇ ಸೊಂಟದ ಮೇಲೆ ಕೈ ಇಟ್ಟುಕೊಂಡ ಪೋರಿ ಅಮ್ಮನಂತೆಯೇ ಬಲು ಘಾಟಿ. ನೋ ಮಮ್ಮ, ನನಗೆ ಆಡ್ಲೆಸ್ ಬೇಡ. ದಾಲಿನಿ ಅತ್ತೆ ಪಾಪು ಚಾಮಿ ಹತ್ಲ ಬಲ್ವಾಗ ಹಾಕಿತ್ತಲ್ಲ, ಲೆಟ್ ಕಲರ್ ಡೆಚ್ ಆಡ್ಲೆಸ್ಸೇ ಬೇಕು ಎಂದು ಅವಳು ಹಠ ಹಿಡಿದರೆ, ಸುಸ್ತಾಗಿ ಅಳುಮುಖ ಹೊತ್ತು ತಲೆಯ ಮೇಲೆ ಕೈ ಹೊತ್ತವಳು, ಯಾಕೆ ಹೀಗೆ ನನ್ನ ಪ್ರಾಣ ತಿಂತ ಇದ್ದೀಯಾ? 3 ಮಾವಿನಕಾಯಿಯಷ್ಟು ಉದ್ದ ಇಲ್ಲ, ಸೀರೆ ಉಡ್ತಾಳಂತೆ ಸೀರೆ. ನಿಂಗೆ ಹೇಳಿ ಏನು ಬಂತು? ಎಲ್ಲಿ ನಿಮ್ಮಪ್ಪ? ಕರಿ ಅವನನ್ನು ಎಂದವಳ ಕೋಪ ತಿರುಗಿದ್ದು ಗಂಡನ ಮೇಲೆ. ಆದರೆ ಈಗಲೂ ನಿಂತಲ್ಲಿಂದ ಅಲ್ಲಾಡಲಿಲ್ಲ ಮುದ್ದು ಆದ್ಯ. ಅವಳಿಗೂ ಸಿಟ್ಟು ಬಂದು ಬಿಟ್ಟಿತ್ತು. ಬಬ್ರು ವಾಹನ ಚಿತ್ರದಲ್ಲಿ ಬರುವ ಯುದ್ಧದ ಸನ್ನಿವೇಶದ ಹಾಗೆ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಎಂಬಂತೆ ತಾಯಿ ಮಗಳು ಇಬ್ಬರು ಒಬ್ಬರನ್ನೊಬ್ಬರು ಕೆಕ್ಕರಿಸಿ ನೋಡುತ್ತಾ ನಿಂತಲ್ಲೇ ನಿಂತು ಬಿಟ್ಟರು. ಅಷ್ಟರಲ್ಲಿ ಅವಳ ಫೋನ್ ಒಂದೇ ಸಮನೆ ರಿಂಗಣಿಸಲು ಶುರು ಮಾಡಿತು. ಮಗಳ ಹಠದ ಜೊತೆ ಫೋನ್ ಕೂಡ ಅವಳ ತಾಳ್ಮೆಯನ್ನು ಪರೀಕ್ಷೆ ಮಾಡಲು ಮುಂದಾಗಿತ್ತು. ಥಟ್ಟನೆ ಮಗಳನ್ನು ಸಂಭಾಳಿಸಲು ಹರಸಾಹಸ ಪಡುತ್ತಿದ್ದ ಗಮ್ಯ ಸಿಡಿಮಿಡಿಗೊಂಡಳು. ತನವ್ ಮಡದಿಯ ಧ್ವನಿ ಕಿವಿಗೆ ಬಿದ್ದಾಗ ತನ್ನ ಕೆಲಸದಲ್ಲಿ ತಾನು ಮಗ್ನನಾಗಿದ್ದವನು ಲ್ಯಾಪ್ಟಾಪ್ನ ಬದಿಗೆ ಸರಿಸಿ, ಏನಾಯ್ತೆ? ಯಾಕೊಳ್ಳೆ ಮೈ ಮೇಲೆ ದೆವ್ವ ಬಂದವರ ಹಾಗೆ ಕೂಗಾಡ್ತಿದ್ದೀಯಾ? ಕೇಳಿದನು ಸಿಡಿಮಿಡಿಗೊಂಡು. ನೀನು ಹೇಳಿದ್ದೇನೋ ನಿಜಾನೇ, ಆದರೆ ಮೈ ಮೇಲೆ ದೆವ್ವ ಬಂದಿರೋದು ನಂಗಲ್ಲ, ನಿನ್ನ ಮುದ್ದಿನ ಮಗಳಿಗೆ ಎಂದು ಸಿರಿದವಳು ಮಗಳನ್ನು ದುಡುಗುಟ್ಟಿದರೆ ಬಲವಾಗಿ ಕೈ ಕಟ್ಟಿಕೊಂಡ ಪುಟ್ಟ ಪೋರಿ ಮುಖ ಧುಮ್ಮಿಸಿ ಹುಬ್ಬುಗಳನ್ನು ಬೆಸೆದು ಅಲ್ಲಾಡದಂತೆ ನಿಂತುಕೊಂಡು ಬಿಟ್ಟಳು. ಅಯ್ಯೋ ನನ್ನ ಮಗಳನ್ನು ಯಾಕೆ ದೆವ್ವ ಅಂತ ಇದ್ದೀಯಾ? ಅಂಥದ್ದೇನು ಮಾಡಿದ್ಲು ನನ್ನ ಮಗಳು ನಿಂಗೆ ಎಂದು ಕೂತಲ್ಲಿಂದ ಎದ್ದವನೇ ಮಡದಿಯ ಮೇಲೆ ಯುದ್ಧಕ್ಕೆ ದಂಡೆಂತಿ ಬರುವಂತೆ ಬಂದು ಬಿಟ್ಟಿದ್ದ. ಎಷ್ಟೇ ಆಗಲಿ ತನ್ನ ಮುದ್ದಿನ ಮಗಳಲ್ಲವೇ, ಮಗಳನ್ನು ಮಡದಿಗಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಾನವನು. ಕೋಣೆಯೊಳಗೆ ಬಂದವನೇ ಮುಖ ಊದಿಸಿ ನಿಂತಿದ್ದ ತನ್ನ ಮಗಳನ್ನು ಕಂಡು ಮಡದಿಯತ್ತ ಕಣ್ಣು ಹಾಯಿಸಿದರೆ ಅವಳು ಈಗಾಗಲೇ ಕಣ್ಣಲ್ಲಿ ಕೆಂಡ ಕಾಡುತ್ತಾ ನಿಂತು ಬಿಟ್ಟಿದ್ದಾಳೆ. ಇನ್ನೀಗ ಅವಳ ಬಳಿ ಮಾತನಾಡಲು ಹೋಗಿ ಅವಳ ಕೋಪಕ್ಕೆ ತುತ್ತಾಗುವುದು ಬೇಡ ಎಂದುಕೊಂಡವನು ಮಗಳ ಸರಿ ಸಮಕ್ಕೆ ಕೂತು ಅವಳನ್ನು ಹಿಂದಿನಿಂದ ಬಡಸೆಳೆದು ಅಪ್ಪಿಕೊಂಡವನು. ಏನಾಯಿತು ನನ್ನ ಆದ್ಯ ಬೇಬಿಗೆ? ಏನಾಯಿತು ಪುಟ್ಟ? ಯಾಕಮ್ಮ ಗುರ್ರ ಅಂತ ಇದ್ದಾಳೆ? ಅಮ್ಮ ಕೋಪ ಮಾಡಿಕೊಳ್ಳುವಂಥದ್ದು ನೀನೇನು ಮಾಡಿದೆ? ಕೇಳಿದನು ಮೃದುವಾಗಿ. ನೋಲು ಪಪ್ಪ, ಮಮ್ಮ ಇಡ್ಲೆಸ್ ಬೇಡ ಅಂದ್ಲೆ ಅದನ್ನೇ ಹಾಕು ಅಂತ ಬೈತಾ ಇದ್ದಾಳೆ ಎಂದಳು ಮೂತಿ ಉಬ್ಬಿಸಿ. ಈಗಲೂ ದೃಷ್ಟಿ ಮಾತ್ರ ಅಮ್ಮನ ಮೇಲೆಯೇ. ಗಮ್ಯ, ಏನಿದು? ಪುಟ್ಟ ಮಗು ಹತ್ರ ಹೀಗೆ ಯಾರಾದರೂ ನಡ್ಕೋತಾರಾ? ಅವಳಿಗೆ ಈ ಡ್ರೆಸ್ ಬೇಡ ಅಂದರೆ ಬೇಡ ಡ್ರೆಸ್ ಹಾಕ್ಸು, ಸುಮ್ಮನೆ ಯಾಕೆ ಅವಳಿಗೆ ಕೋಪ ಬಡಿಸ್ತೀಯಾ? ಕೇಳಿದನು ತುಸು ಗಂಭೀರವಾಗಿ. ಕೋಪ ಏನು ಅವಳಿಗೆ ಮಾತ್ರನ ಬರೋದು? ಚೋಟುದ ಇದ್ದಾಳೆ, ಅವಳಿಗೇನು ಇಷ್ಟೊಂದು ಕೋಪ ಇರಬೇಕಾದ್ರೆ ಇನ್ನೂ ನಾನು ಅವಳಮ್ಮ, ನನಗೆಷ್ಟು ಕೋಪ ಇರಬೇಡ? ಗಂಡನಿಗೆ ದಬಾಯಿಸಿದಳು ಹುಡುಗಿ. ಹೆಂಡತಿ ಮಗಳ ನಡುವೆ ತಾನು ಆಯುಧ ಪೂಜೆಯ ಲಿಂಬೆ ಹಣ್ಣು ಆಗದಿದ್ದರೆ ಸಾಕೆಂದುಕೊಂಡವನು. ಸರಿ ಬೇಗ ಡ್ರೆಸ್ ಹಾಕ್ಸಿ ನೀನು ರೆಡಿಯಾಗು, ಅಲ್ಲೆಲ್ಲರೂ ನಮಗೋಸ್ಕರ ಕಾಯ್ತಾ ಇದ್ದಾರೆ, ಬೇಗ ಹೊರಡೋಣ, ನಾನು ಹೊರಗಡೆ ಕಾಯ್ತಾ ಇರ್ತೀನಿ, ಬನ್ನಿ ಬೇಗ ಎಂದವನು ಅಲ್ಲಿಂದ ಕಾಲ್ಕಿತ್ತರೆ, ಹಾಗೆ ನನ್ನ ಫೋನ್ ರಿಸೀವ್ ಮಾಡಿ ಮಾತಾಡು, ಆಗ್ಲಿಂದ ಬಡ್ಕೋತಾ ಇದೆ ಎಂದವಳು. ಬಾರೆ ಇಲ್ಲಿ ಎಂದು ಮಗಳನ್ನು ತೋಳು ಹಿಡಿದು ಹತ್ತಿರ ಎಳೆದು ಬಲವಂತವಾಗಿ ಚಿಟ್ಟೆಗಳಿಂದ ಆವೃತವಾಗಿದ್ದ ನೀಲಿ ಬಣ್ಣದ ಫ್ರಾಕ್ ತೊಡಿಸಿ ಕೂದಲಿಗೆ ಹೇರ್ ಬ್ಯಾಂಡ್ ಹಾಕಿಸಿ ತಾನು ರೆಡಿಯಾಗಿ ಹೊರಬಂದಳು. ಮಡದಿಯ ಕೈಯಿಂದ ಅಳುತ್ತಿದ್ದ ತನ್ನ ಮುದ್ದು ಮಗಳನ್ನು ಎತ್ತಿಕೊಂಡವನು ಕಾರಿನ ಮುಂದಿನ ಸೀಟಿನಲ್ಲಿ ಕೂರಿಸಿಕೊಂಡು ತಾನು ಮುಂದುಗಡೆ ಕುಳಿತುಕೊಂಡರೆ, ಗಂಡ ಮಗಳು ಇಬ್ಬರ ಕಡೆಗೂ ಉರಿನೋಟ ಬೀರಿದವಳು ಹಿಂದುಗಡೆ ಕುಳಿತುಕೊಂಡಳು. ಅಂತೂ ಮೂವರ ಪ್ರಯಾಣವು 35ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿದ್ದವರ ಡಾಕ್ಟರ್ ಶ್ಯಾಮ್ ಹಾಗೂ ಮೇಘರವರ ಮನೆಯತ್ತ ಹೊರಟಿತು. ಅಯ್ಯೋ ಮಂಜುನಾಥ ವೆಂಕಟರಮಣ, ಸಾಕಪ್ಪ ಸಾಕು, ನನಗೆ 2 ಮಕ್ಕಳನ್ನು ಸುಧಾರಿಸುವಲ್ಲಿ ಸಾಕಾಗಿ ಹೋಯಿತು. ಈ ಜನ್ಮಕ್ಕೆ ನನಗೆ ಮತ್ತೆ ಮಕ್ಕಳು ಬೇಡಪ್ಪ ಬೇಡ ಎಂದು ಹಲಬಿಕೊಂಡವಳು 2 ಮಕ್ಕಳ ತಾಯಿಯಾಗಿದ್ದರೂ ಅದೇ ಹಳೆಯ ಭ್ರಮ.
ಒಂದೊಂದೇ ಮಕ್ಕಳನ್ನು ಸಂಭಾಳಿಸೋದು ಕಷ್ಟ. ಅಂಥದ್ರಲ್ಲಿ ನಾನು ಈ 2 ಮಕ್ಕಳನ್ನು ಹೇಗೆ ಸಂಭಾಳಿಸಲಿ? ಈ ಡಬಲ್ ಟ್ರಬಲ್ನ ತಡಿಲಿಕ್ಕೆ ನನ್ನ ಕೈಯಿಂದ ಆಗ್ತಿಲ್ವೇ ಎಂದು ಹಲಬಿಗೊಂಡವಳಿಗೆ ತನ್ನೆರಡು ಪುಂಡ ಪೋಖರಿ ಮಕ್ಕಳನ್ನು ಬೆಳಿಗ್ಗೆಯಿಂದ ಸಂಭಾಳಿಸಲು ಹರಸಾಹಸಪಟ್ಟು ಬೇಸತ್ತು ಹೋಗಿತ್ತು. ಮೊದಲೇ ಮುಂಗೋಪಿ ಹುಡುಗಿ, ಮಾಡುವುದೆಲ್ಲ ಎಡವಟ್ಟೆ, ಈಗಿನ್ನು ಕೇಳಬೇಕೇ? ಒಂದು ತೆಗೊಂಡ್ರೆ ಇನ್ನೊಂದು ಫ್ರೀ ಅನ್ನೋ ಥರ ನಮಗೆ 2 ಮಕ್ಕಳನ್ನು ಆ ದೇವರು ಗಿಫ್ಟ್ ಕೊಟ್ಟಿದ್ದಾನೆ. ಥ್ಯಾಂಕ್ಸ್ ಹೇಳು ಅವನಿಗೆ. ಯಾವಾಗಲೂ ಬಾಯಿ ಬಡಕಿಯ ಹಾಗೆ ಯಾರಿಗೂ ಮಾತಾಡಲು ಅವಕಾಶ ಕೊಡದೆ ಮಾತಾಡುತ್ತಿದ್ದವಳನ್ನು ಇಂದು ಈ ಸ್ಥಿತಿಯಲ್ಲಿ ಕಂಡು ಮೋಜೆನಿಸಿತ್ತು. ಅವಳ ಮಡಿಲಿಗೆ ಮುದ್ದಾದ 2 ಅವಳಿಜವಳಿ ಮಕ್ಕಳನ್ನು ದಯಪಾಲಿಸಿದವನಿಗೆ. ಗಂಡನ ಮಾತಿಗೆ ಸಿಟ್ಟಾದವಳು, ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಆಗುವುದಾದರೆ ಬಂದು ನನಗೆ ಸ್ವಲ್ಪ ಸಹಾಯ ಮಾಡಿ, ಇಲ್ಲಾಂದರೆ ಬಾಯಿ ಮುಚ್ಚಿ ನಿಮ್ಮ ಪಾಡಿಗೆ ನೀವು ರೆಡಿಯಾಗಿ. ಅದನ್ನು ಬಿಟ್ಟು ಸುಮ್ಮನೆ ನನ್ನನ್ನು ಕೆಣಕಲಿಕ್ಕೆ ಬಂದರೆ ಈ ಮಂಗಳೂರಿನ ಭ್ರಮಳ ಇನ್ನೊಂದು ಮುಖ ತೋರಿಸಬೇಕಾಗ್ತದೆ. ಹುಷಾರು. ಅವಳು ಗಂಡನಿಗೆ ಮರ್ಯಾದೆ ಕೊಡುವ ರೀತಿಯೇ ಬೇರೆ. ಮಡದಿಯ ಮಾತಿಗೆ ಒತ್ತರಿಸಿ ಬರುತ್ತಿದ್ದ ನಗುವನ್ನು ತಡೆ ಹಿಡಿಯುವಲ್ಲಿ ಸೋತಿದ್ದನು ಪಾರ್ಥ. ಗಂಡನ ಕಡೆಗೊಂದು ಟೆರರ್ ಲುಕ್ ಕೊಟ್ಟವಳು, ಇವರಿಗೆ ಅಲೋಕ ತ್ರಿಲೋಕ ಅಂತ ಹೆಸರಿಡುವ ಬದಲು ಚಂಡಮುಂಡರು ಅಂತ ಇಡಬೇಕಿತ್ತು. ಒಂದಕ್ಕಿಂತ ಒಂದು ಅಸಲಿನದ್ದೇ ಇರುವುದು. ಕಮ್ಮಿಯಲ್ಲಿಲ್ಲ ಇಬ್ರು ಸಹ. ಇರದೆ ಎಂತ ಮಾಡ್ತಾರೆ? ಎಷ್ಟೇ ಆಗಲಿ ಅಪ್ಪನ ಗುಣ ಅಲ್ವ ಬಂದಿರೋದು. ಈ ಗಂಡ ಮಕ್ಕಳ ನಡುವೆ ನಾನು ಅಪ್ಪಚ್ಚೆ ಆಗದಿದ್ದರೆ ಅಷ್ಟೇ ಸಾಕು. ಒಂದು ಹೇಳುವುದು ಸಿಲ್ಲ, ಕೇಳುವುದು ಸಿಲ್ಲ ಎಂದವಳು ಹಣೆ ಚಚ್ಚಿಕೊಂಡರೆ ಅವನಿಗೆ ನಗುವೋ ನಗು. ತಂದೆಯ ನಗು ಕಂಡು ಹಾಸಿಗೆಯ ಮೇಲೆ ಬಿದ್ದು ಹೊರಳಾಡುತ್ತಿದ್ದ ಒಂದೇ ನಾಣ್ಯದ 2 ಮುಖಗಳಂತೆ ಇದ್ದ ಮಕ್ಕಳು ಕಿಲಕಿಲನೆ ನಗಲು ಶುರು ಮಾಡಿದ್ದವು. ಅದನ್ನು ಕಂಡು ಇನ್ನಷ್ಟು ಕುದ್ದು ಹೋದಳು ಹುಡುಗಿ. ಇವಾಗ ಅಪ್ಪ ಮಕ್ಕಳು 3 ಇಲ್ಲಿಂದ ಹೋಗಲಿಲ್ಲ ಅಂದರೆ ನಾನೆಂತ ಮಾಡ್ತೀನಿ ಅಂತ ನನಗೇ ಗೊತ್ತಿಲ್ಲ ಎಂದು ಅಕ್ಷರಶಃ ಅವಳು ಕಣ್ಮುಚ್ಚಿ ಕಿರುಚಿದರೆ ಅವಳು ಕಣ್ಬಿಡುವ ಹೊತ್ತಿಗೆ ಗಂಡ ಮಕ್ಕಳು 3 ಅಲ್ಲಿಂದ ಕಾಲ್ಕಿತ್ತಿದ್ದರು. ಪ್ರಣವ್, ಇಲ್ಲಿ ಸ್ವಲ್ಪ ಬನ್ನಿ. ಕನ್ನಡಿಯ ಮುಂದೆ ನಿಂತು ಓಡೆಕೋಡೆಗಳನ್ನು ಸರಿ ಮಾಡಿಕೊಳ್ಳುತ್ತಲೇ ಹೊರಗಡೆ ಹೋಗಲು ಅನುವಾಗುತ್ತಿದ್ದವನನ್ನು ಬಳಿ ಕರೆದಳು. ಬಾಗಿಲಿನ ತನಕ ಹೋಗುತ್ತಿದ್ದವನು ಮತ್ತೆ ಹಿಂದಿರುಗಿ ಮಡದಿಯ ಬಳಿ ಬಂದನು. ಏನಾಯಿತು ಧಾರಿಣಿ? ಕೇಳಿದವನಿಗೆ, ಏನಿಲ್ಲ, ಈ ಸೀರೆ ನೆರಿಗೆನ ಸ್ವಲ್ಪ ಸರಿ ಮಾಡ್ತೀರಾ? ಯಾಕೋ ಸರಿಯಾಗಿ ನಿಲ್ತಾನೇ ಇಲ್ಲ ಎಂದವಳು ಇನ್ನೂ ಅವುಗಳನ್ನು ಒಪ್ಪವಾಗಿ ನಿಲ್ಲಿಸಲು ಹರಸಾಹಸ ಮಾಡುತ್ತಲೇ ಇದ್ದಾಳೆ. ಮಡದಿಯ ಮಾತು ಕೇಳಿ ಮುಗುಳು ನಕ್ಕವನು ಅವಳನ್ನು ತನ್ನ ಸಮಕ್ಕೆ ಸರಿಯಾಗಿ ನಿಲ್ಲಿಸಿ ಕೆಳಬಾಗಿ ಅಸ್ತವ್ಯಸ್ತವಾಗಿ ನಿಂತಿದ್ದ ಅವಳ ನೆರಿಗೆಯನ್ನು ಒಪ್ಪವಾಗಿ ಹಿಡಿದು ಸರಿ ಮಾಡಿದನು. ಈಗ ಪರ್ಫೆಕ್ಟ್ ಎಂದವನು ಎದ್ದು ನಸುನಕ್ಕರೆ ನೆರಿಗೆ ಸರಿಯಾದದ್ದನ್ನು ಕಂಡು ಅವಳ ಮುಖದ ಮೇಲೂ ನಗು ಮೂಡಿತು. ಥ್ಯಾಂಕ್ ಯು ಪ್ರಣವ್ ಎಂದವಳು ಮತ್ತೊಮ್ಮೆ ಕನ್ನಡಿಯ ಮುಂದೆ ನಿಂತು ಕೂದಲನ್ನು ಸರಿಪಡಿಸಿಕೊಂಡರೆ ಮಡದಿಯ ಅಂದವನ್ನೇ ನೋಡುತ್ತಾ ಕಳೆದು ಹೋದವನನ್ನು ಇಹಕ್ಕೆ ಮರಳಿಸಿದ್ದು ತನ್ನ ಪ್ರೀತಿಯ ಮಗಳ ನೆನಪು. ಧಾರಿಣಿ, ಸ್ವರ ಎಲ್ಲಿ ಕಾಣಿಸ್ತಿಲ್ಲ? ಹೊರಗಡೆ ಅಪ್ಪಮ್ಮನ ಹತ್ರ ಇದ್ದಾಳಾ? ಇಲ್ಲ ಅಲೋಕ್ ತ್ರಿಲೋಕ್ ಜೊತೆ ಆಟ ಆಡ್ತಾ ಇದ್ದಾಳಾ? ಕೇಳಿದನು ಆತಂಕದಿಂದ. ಈಗಲೇ ಅವಳಿಗೂ ನೆನಪಿಗೆ ಬಂದಿದ್ದು ತಾನು ಸ್ನಾನ ಮಾಡಲು ಹೋಗುವಾಗ ಮಗುವನ್ನು ಹೊರಡಿಸಿ ಅಲ್ಲೇ ಬಿಟ್ಟು ಹೋಗಿದ್ದು. ಅದೇಗೂ ಸಣ್ಣ ಆತಂಕ ಶುರುವಾಯಿತು ಅವಳ ಒಡಲಲ್ಲಿ. ಇಲ್ಲ ಪ್ರಣವ್, ಅದು ನಾನು ಸ್ನಾನ ಮಾಡೋಕೆ ಅಂತ ಹೋಗಿದ್ದೆ. ಆಗ ಅವಳನ್ನು ಇಲ್ಲೇ ರೂಮಲ್ಲಿ ಬಿಟ್ಟು ಹೋಗಿದ್ದೆ. ಈಗೆಲ್ಲೂ ಕಾಣಿಸ್ತಿಲ್ಲ ಎಂದು ಅತ್ತಿತ್ತ ಮಗಳಿಗಾಗಿ ಕಣ್ಣು ಹಾಯಿಸುತ್ತಾ ಅಳುಕುತ್ತಾ ಹೇಳಿದವಳ ಮೇಲೆ ಒಡನೆಯೇ ಕೋಪ ಬಂದು ಬಿಟ್ಟಿತ್ತು ಅವನಿಗೆ. ಮಗಳ ವಿಷಯದಲ್ಲಿ ಬೇಜವಾಬ್ದಾರಿತನ ತೋರಿಸುವುದು ಅವನಿಗೆ ಇಷ್ಟವಾಗುವುದು. ತಮಾಷೆ ಮಾಡ್ತಾ ಇದೆಯಾ? ಸ್ನಾನ ಮಾಡೋಕ್ಕೆ ಹೋಗುವಾಗ ಮಗುನ ಒಬ್ಳನ್ನೇ ಯಾಕೆ ರೂಮಲ್ಲಿ ಬಿಟ್ಟು ಹೋದೆ? ಬ್ರಹ್ಮ ಹತ್ರನೋ ಅಥವಾ ಕೆಳಗಡೆ ಯಾರ ಹತ್ರನಾದರೂ ಕೊಟ್ಟು ಹೋಗ್ತಾ ಇರ್ತಿದ್ರೆ ಆಗ್ತಿರ್ಲಿಲ್ವಾ? ಇಷ್ಟೊಂದು ಬೇಜವಾಬ್ದಾರಿತನ ಇರೋ ತಾಯಿ ನೀನು ಯಾವಾಗ ಆದೆ ಧಾರಿಣಿ? ಪುಟ್ಟ ಮಗು ಅವಳಿಗೇನು ಗೊತ್ತಾಗುತ್ತೆ ಎಂದು ಮಡದಿಯನ್ನು ಗದರಿದವನೇ ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಇಡೀ ಕೋಣೆಯನ್ನು ಜಾಲಾಡಲು ಮುಂದಾದನು. ಮಗುವಿನ ವಿಷಯದಲ್ಲಿ ತಾನು ತೋರಿಸಿದ ಅಸಡ್ಡೆ ನೆನೆದಾಗ ತನ್ನ ಮೇಲೆ ತನಗೆ ಕೋಪ ಬಂದು ಬಿಟ್ಟಿತ್ತು ಅವಳಿಗೆ. ಜಾಸ್ತಿ ಯೋಚಿಸದೆ ಮಗುವನ್ನು ಹುಡುಕಲು ಗಂಡನ ಜೊತೆ ಮುಂದಾದಳು. ಮುಂದುವರಿಯುವುದು.